ವಿಷ್ಣು ಕರುಣಾ ಸಿಂಧು ಅಶ್ವಥ ಬಂದು ಪಾಪ ಮತ್ತೆ ಜಾಸ್ತಿ ಆದ್ರೆ ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಹುಟ್ಟು ಬರ್ತೀನಿ ಅಂತ ಹೋದ ಆಸಾಮಿ. ಇಲ್ಲಿವರೆಗೂ ಪತ್ತನೇ ಇಲ್ಲ. ಯಾಕೆ? ನಿನ್ ತಂಗಿ ದ್ರೌಪದಿ ಮಾನ ಹೋಗ್ತಾ ಇದೆ ಅಂತ ತುಂಬಿ ಸಭೆಯಲ್ಲಿ ಟನ್ ಗಟ್ಟಲೆ ಸೀರೆನ ತಾರೆ ಎರೆದು ಹೀರೋ ಅನ್ಸ್ಕೊಂಡ್ಬಿಟ್ಟೆ. ಅದೇ ಪಾಪ ಪ್ರತಿನಿತ್ಯ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಆ ಹೆಣ್ಮಕ್ಳನ್ನ ಯಾಕೆ ರಕ್ಷಿಸ್ತಾ ಇಲ್ಲ ನೀನು? ಈ ಭೂಮಿ ಮೇಲಿರೋ ಕಂತ್ರಿ ನನ್ ಮಕ್ಳ ಜೊತೆ ಮತ್ತೊಂದ್ ಸರಿ ಕುರುಕ್ಷೇತ್ರ ಮಾಡು. ಆಗ ನಿನ್ ಚಕ್ರಕ್ಕೆ ಪವರ್ ಇದೆ ಅಂತ ನಾನು ಒಪ್ಕೋತೀನಿ. ಈಶ್ವರ, ಸರ್ವೇಶ, ಮಂಜುನಾಥ, ಬದ್ರಿನಾಥ, ಸುಂದರೇಶ್ವರ, ತ್ರಿನೇತ್ರ, ಮಹದೇಶ್ವರ, ಓ ಶಿವಪ್ಪ, ಪಾಪನ ಡೆಸ್ಟ್ರಾಯ್ ಮಾಡೋ ಪರಮೇಶ್ವರ ನೀನಂತ ಅನ್ಕೊಂಡಿದ್ವಿ. ಸ್ವಾಮಿ ಕೇದಾರನಾಥ ಅಂತ ಬಂದ ಭಕ್ತಾದಿಗಳ ಮೇಲೆ ಪ್ರವಾಹ ಹರಿಸಿ ನೀನ್ ಮಾತ್ರ ಸೇಫ್ ಆಗಿರ್ತೀಯಾ? ಒಳ್ಳೆಯವ್ರಿಗೆ ಕಾಟದ ಮೇಲೆ ಕಾಟ ಕೊಟ್ಟು ಕೆಟ್ಟವ್ರಿಗೆ ಕೋಟಿ ಮೇಲೆ ಕೋಟಿ ಕೊಟ್ಟು ಮೆರೆಸ್ತೀಯಾ? ನಿನ್ ಎಣ ಕಾಯ ಕೆಲಸ ಬಿಟ್ಟು ಸಂಹಾರ ಮಾಡೋ ಕೆಲಸನು ನಿನ್ ಬರುತ್ತೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡು. ಈಗ್ಲಾದ್ರೂ ನಿದ್ದೆ ಮಾಡ್ತಾ ಇರೋ ಮೂರನೇ ಕಣ್ಣನ್ನು ಓಪನ್ ಮಾಡಿ ಈ ದರಿದ್ರ ನನ್ ಮಕ್ಕಳನ್ನ ಊರ್ ಬಾಗ್ಲು ಮಾಡ್ತೀಯ ಇಲ್ವಾ ಹೇಳು. ಶ್ರೀಹರಿ, ಶ್ರೀ ವಿಷ್ಣು ಕರುಣಾ ಸಿಂಧು ಅಶ್ವಥ ಬಂದು ಪಾಪ ಮತ್ತೆ ಜಾಸ್ತಿ ಆದ್ರೆ ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಹುಟ್ಟು ಬರ್ತೀನಿ ಅಂತ ಹೋದ ಆಸಾಮಿ. ಇಲ್ಲಿವರೆಗೂ ಪತ್ತನೇ ಇಲ್ಲ. ಯಾಕೆ? ನಿನ್ ತಂಗಿ ದ್ರೌಪದಿ ಮಾನ ಹೋಗ್ತಾ ಇದೆ ಅಂತ ತುಂಬಿ ಸಭೆಯಲ್ಲಿ ಟನ್ ಗಟ್ಟಲೆ ಸೀರೆನ ತಾರೆ ಎರೆದು ಹೀರೋ ಅನ್ಸ್ಕೊಂಡ್ಬಿಟ್ಟೆ. ಅದೇ ಪಾಪ ಪ್ರತಿನಿತ್ಯ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಆ ಹೆಣ್ಮಕ್ಳನ್ನ ಯಾಕೆ ರಕ್ಷಿಸ್ತಾ ಇಲ್ಲ ನೀನು? ಈ ಭೂಮಿ ಮೇಲಿರೋ ಕಂತ್ರಿ ನನ್ ಮಕ್ಳ ಜೊತೆ ಮತ್ತೊಂದ್ ಸರಿ ಕುರುಕ್ಷೇತ್ರ ಮಾಡು. ಆಗ ನಿನ್ ಚಕ್ರಕ್ಕೆ ಪವರ್ ಇದೆ ಅಂತ ನಾನು ಒಪ್ಕೋತೀನಿ. ಬ್ರಹ್ಮದೇವ, ಚತುರ್ಮುಖ, ಸೃಷ್ಟಿಕರ್ತ, ಪಾಪ ಪುಣ್ಯ ಧರ್ಮ ಕರ್ಮ ಅಂತ ಲೆಕ್ಕಾಚಾರ ಮಾಡ್ತಾ ಇರೋ 4 ತಲೆನ ಸರಿಯಾಗಿ ಯೂಸ್ ಮಾಡ್ಕೊಂಡು ಸಕಲ ಜೀವರಾಶಿಗಳ ಹಣೆ ಬರೆಹ ನಿಯತ್ತ ಬರೀತಿ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀನ್ ಮಾಡ್ತಾ ಇರೋದಾದ್ರೂ ಏನು? ಖರಾಬ್ ಮೂಡಲ್ ಮ್ಯೂಸಿಕ್ ಕೇಳ್ತಾ ಒಬ್ಬನ 5 ಸ್ಟಾರ್ ಹೋಟೆಲ್ ಜೀವನ, ಇನ್ನೊಬ್ಬನ ಫುಟ್ಪಾತ್ ಜೀವನ ಬರೀತಿಯಾ? ಯಾಕಪ್ಪ ತಂದೆ ಈ ಪಾರ್ಶಾಲಿಟಿ? ಜೀವನದಲ್ಲಿ ಎಲ್ರಿಗೂ ಐಶ್ವರ್ಯ, ಅಂತಸ್ತು, ಸಂಪತ್ತು, ಕಿವಿ, ಕಣ್ಣು, ಮೂಗು ಏನ್ ಬೇಕಾದ್ರೂ ಕಿತ್ಕೋ. ಆದ್ರೆ ಹೊಟ್ಟೆಗೆ 2 ಊಟನ ಅರೇಂಜ್ ಮಾಡ್ಕೊಡೋದನ್ನ ಮಾತ್ರ ಮರಿಬೇಡ. ಆ 2 ಊಟನೂ ಅರೇಂಜ್ ಮಾಡ್ಕೊಡೋ ಅಷ್ಟು ಟೈಮು ಪುರ್ಸತ್ತು ನಿಂಗಿಲ್ಲ ಅಂದ್ರೆ ನಮ್ಮನ್ನು ಹುಟ್ಸೋ ಅಧಿಕಾರನೂ ನಿನ್ಗಿಲ್ಲ. ನೋಡಿ, ಯಾರು ಹೆದರ್ಬೇಕಾಗಿಲ್ಲ. ನಿಮ್ ಪ್ರಾಬ್ಲಮ್ ಏನಿದ್ರು ನಮ್ ಬಾಸ್ ಎಲ್ಲ ಸಾಲ್ವ್ ಮಾಡ್ತಾರೆ. ನಮ್ಮ ಅಣ್ಣ ಮಾತು ಕೊಟ್ರೆ ಮುಗೀತು, ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ಕೊಳ್ಳಿ. ಯಾರು ಕೊಟ್ಟು ಬೆದರಿಕೆಗೂ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಸ್ ಹೆಸರು ಹೇಳಿ ಅಷ್ಟೇ. ಬಾಯ್ ಅಂದ್ರೆ ಮುಂಬೈ, ಮುಂಬೈ ಅಂದ್ರೆ ಸಾಮ್ರಾಟ್. ಯಾವನಾದ್ರೂ ಗಾಂಚಲಿ ಮಾಡಿದ್ರೆ ಅಡ್ಡಡ್ಡ ಒಲ್ಗೆ ಹಾಕೊಳಕ್ಕೂ ಜಾಗ ಇರಬಾರ್ದು, ಹಂಗೂ ಕುರುಪಾಗ್ತೀನಿ. ಮುಂಬೈ ಇಲ್ಲಿ ಗನ್ ಮಾತಾಡುತ್ತೆ, ಪಾಂಬುಗಳು ಹೊಗಳುತ್ತೆ. ಕಿಚ್ಚು, ಸ್ಕೆಚ್ಚು, ಮಚ್ಚು, ಕೊಚ್ಚು ಇದೇ ಇವರ ಅಸ್ತ್ರ ಮತ್ತು ನಿಯಮ. ಇಲ್ಲಿ ಕಣ್ಣೀರಿಗಿಂತ ರಕ್ತಕ್ಕೆ ಬೆಲೆ ಜಾಸ್ತಿ, ಮಾನವೀಯತೆಗಿಂತ ಹಣಕ್ಕೆ ಬೆಲೆ ಜಾಸ್ತಿ. ದಮ್ಮಿದ್ದವನಿಗೆ ಇಲ್ಲಿ ಚಾನ್ಸು, ದುಡ್ಡಿದ್ದವನೇ ಇಲ್ಲಿ ಬಾಸ್. ಎಲ್ಲೇ ಇದ್ರೆ ಇವತ್ತು ಸಾಮ್ರಾಟ್ನ ಹುಡುಕ್ಲೇಬೇಕಂಡ್ರು. ದಮ್ಮಿದ್ದವನೆಲ್ಲ ದಾದ ಆಗಲ್ಲ, ಗ್ಯಾಂಗ್ ಕಟ್ಟಿದವನೆಲ್ಲ ಲೀಡ್ರ್ ಆಗಲ್ಲ. ಇನ್ನು ಮುಂದೆ ಸಾಮ್ರಾಟ್ ಅಶೋಕ್ ದರ್ಬಾರ್ನ ಯಾವನು ಅಲ್ಲಾಡ್ಸಕ್ಕಾಗಲ್ಲ. ಬಸ್ ಬಂದಿದ್ರ? ಬಂದಿದ್ದ. ಎಲ್ಗೋಗ್ತೀನಿ ಅಂತ ಹೇಳಿದ್ರ? ಗೊತ್ತಿಲ್ಲ. ಜೈ